بسم الله الحمد لله والصلاة والسلام على أشرف رسول الله وعلى آله وصحبه أجمعين أما بعد ಗೌರವಾನ್ವಿತ ಉಸ್ತಾದರಿ ಮತ್ತು ನಮ್ಮ ಮೆಚ್ಚಿನ ಮುತಾಲಿಮ್ ಸುಹೃತ್ತುಗಳೇ, ರಣಹದ್ದಿನ ಕಣ್ಣಿನಲ್ಲಿ ಕುಕ್ಕರಿಸುತ್ತಿರುವಂತಹ ತೀರ್ಪುಗಾರರೇ, ಇಲ್ಲಿ ನಿಮ್ಮ ಮುಂದೆ ಪ್ರೀತಿಯ ಪ್ರವಾದ್ಯ ಭವಿಷ್ಯದಲ್ಲಿ ನಡೆದಂತಹ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ. ಆಮೀನ್. ಸತ್ಯ, ಶಾಂತಿ, ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಜಗತ್ತಿಗೆ ಸನ್ಮಾರ್ಗವನ್ನು ತೋರಿಸುವ ನೇತಾರರಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಕೊಲೆ, ಅಕ್ರಮ, ಅನ್ಯಾಯ, ಅತ್ಯಾಚಾರ, ಅನಾಚಾರದಲ್ಲಿ ಮುಳುಗಿದ 6ನೇ ಶತಮಾನದ ಜನರಿಗೆ ಸೂಕ್ಷ್ಮ ಸಂದೇಶವನ್ನು ಸಾರಿದರು. ಹುಟ್ಟಿದ ಮಗು ಹೆಣ್ಣಾದರೂ ಜೀವಂತವಾಗಿ ಉಳುತ್ತಿದ್ದ, ತಲೆಗೆ ಬಂಡೆ ಕಲ್ಲುಗಳನ್ನು ಹಾಕುತ್ತಿದ್ದರು, ಸ್ವತಃ ತಂದೆ ತನ್ನ ಕರುಳ ಗುಡಿಯನ್ನು ಭೀಕರವಾಗಿ ಕೊಲ್ಲುತ್ತಿದ್ದರು. ಒಂದು ಭಯಾನಕ ಯುಗದಲ್ಲಾಗಿದೆ. ನಮ್ಮೆಲ್ಲರ ಪ್ರೀತಿಯ ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಂದು ನಮ್ಮ ಕರುಳ ಗುಡಿಯನ್ನು ಕೊಲ್ಲಬೇಡಿ, ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಲೆ ಮಾಡುವುದನ್ನು, ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮನಸ್ಕಾರದವರಿಗೆ ಸಹೋದರತೆಯ ಪಾಠವನ್ನು ಕಲಿಸಿಕೊಟ್ಟರು. ಅದು ಮಾತ್ರವಲ್ಲ, ಇದಷ್ಟು ಅನಾಥರ ಬಳಿಗಾಗಿ ಹೋಗಿ ಇಂದಿನಿಂದ ನಿನ್ನ ತಂದೆ ನಾನಾಗಿದ್ದೇನೆ ಎಂದು ಹೇಳಿದರು. ಅನಾಥರನ್ನು ಸಂರಕ್ಷಿಸುವವರು ನಾಳೆ ನನ್ನ ಜೊತೆ ಸ್ವರ್ಗದಲ್ಲಿ ಕಾಣುವರು ಎಂದು ಹೇಳಿದರು. ಭೂಲೋಕವಾಸಿಗಳಿಗೆ ನೀವು ಕರುಣೆ ತೋರಿ, ಆಕಾಶ ಲೋಕದ ಅಧಿಪತಿ ಅಲ್ಲಾಹ್ ನಿಮ್ಮಲ್ಲಿ ಕರುಣೆ ತೋರುತ್ತಾನೆ. ಜಗತ್ತನ್ನೇ ಜಗಿಸಿದ ಜಗಗುರು, ಜಗಪ್ರೀತಿ, ಜಗನ್ನಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಅಕ್ರಿಮ್ ಜಾರಹು ವಲೌ ಕಾನ ಕಾಫಿರ. ನಿಮ್ಮ ನೆರೆಹೊರೆಯವರು ಯಾವುದೇ ಧರ್ಮದವನಾಗಲಿ, ಹಿಂದೂನಾಗಲಿ, ಕ್ರಿಶ್ಚಿಯನಾಗಲಿ, ಮುಸ್ಲಿಮನಾಗಲಿ, ಜೈನನಾಗಲಿ, ಬುದ್ಧನಾಗಲಿ, ಅವನು ಯಾವುದೇ ಧರ್ಮದವನಾಗಲಿ ಅವನನ್ನು ನೀವು ಗೌರವಿಸಿರಿ ಎಂದು ಹೇಳಿ ನನ್ನ ಈ ಚಿಕ್ಕ ಭಾಷೆಯನ್ನು ಮುಕ್ತಾಯಗೊಳಿಸುತ್ತೇನೆ. ವಾಹಿದವನ ಅಲ್ಹಮ್ದುಲಿಲ್ಲಾಹ್.